ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಶ್ರೀ ಚಂಡಿಕಾ ಟೈಲರಿಂಗ್ ಕ್ಲಾಸ್ 7. ನಮಸ್ತೆ ಎಲ್ರಿಗೂ. ಶ್ರೀ ಚಂಡಿಕಾ ಹೊಲಿಗೆ ತರಬೇತಿ ಸಂಚಿಕೆಯಲ್ಲಿ ಸುಸ್ವಾಗತ ಎಲ್ರಿಗೂ. ಫ್ರೆಂಡ್ಸ್, ಕಳೆದ ಸಂಚಿಕೆಯಲ್ಲಿ ಹೊಲಿಗೆಗೆ ಬೇಕಾದ ಮೆಟೀರಿಯಲ್ಸ್ಗಳನ್ನು ನೋಟ್ಸ್ ಹಾಗೂ ಡ್ರಾಯಿಂಗನ್ನು ನೋಡ್ಕೊಂಡ್ವಿ. ಇಂದಿನ ಸಂಚಿಕೆಯಲ್ಲಿ ಹೊಲಿಗೆ ಮೆಷಿನ್ ಹಾಗೂ ಮೆಷಿನ್ ಪಾರ್ಟ್ಸ್ಗಳನ್ನು ತಿಳ್ಕೊಳ್ಳೋಣ. ಹಾಗೆ ಇದು ನಾನು ಹೊಲಿಯುವ ನನ್ನ ಮಿಷನ್. ಇದು ಹೈ ಸ್ಪೀಡ್ ಮಿಷನ್ನು, ಹೈ ಸ್ಪೀಡ್ ಹೊಲಿಗೆ ಮ್ಯಾಚಿನ್. ಹಾಗೆ ಇದು ಬಾಬಿನ್ ಕೇಸ್, ದೊಡ್ಡ ಮಿಷನ್, ಹೈ ಸ್ಪೀಡ್ ಮಿಷನಿನ ಬಾಬಿನ್ ಕೇಸ್ ಹೀಗಿರುತ್ತೆ. ಮತ್ತು ಇದು ಬಾಬಿನ್. ಹಾಗೆ ಆಲ್ರೆಡಿ ಎಲ್ಲರ ಮನೆಯಲ್ಲೂ ಈ ಸಣ್ಣ ಪುಟ್ಟ ಸ್ಟಿಚಸ್ಸಿಗಾಗಿ, ಅಂದರೆ ಸಾರಿ ಸೈಡ್, ಡ್ರೆಸ್ ಸೈಡ್ ಫಿಟ್ಟಿಂಗ್, ಡ್ರೆಸ್ ಫಿಟ್ಟಿಂಗ್ ಅಂತ ಹೊಲಿಗೆ ಮಿಷನನ್ನು ತಂದಿರ್ತಾರೆ ಹಾಗೂ ಸ್ಟಿಚಿಂಗ್ ಮಾಡ್ತಾ ಇರ್ತಾರೆ. ಹಾಗಾಗಿ ಮಿಷನ್ ಬಗ್ಗೆ ಸಾಧಾರಣವಾಗಿ ಎಲ್ರಿಗೂ ತಿಳಿದಿರುತ್ತೆ. ಇದು ಹೊಲಿಗೆ ಮಿಷನ್ ಬಗ್ಗೆ ಗೊತ್ತೇ ಇಲ್ಲ ಹಾಗೂ ಹೊಸದಾಗಿ ಹೊಲಿಗೆ ಮಿಷನನ್ನು ತಂದಿದ್ದೀವಿ ಅಂತ ಅನ್ನೋರಿಗೆ ಇದು ಯೂಸ್ ಆಗ್ಬೋದು. ಫ್ರೆಂಡ್ಸ್, ಇದು ನೋಡಿ ನನ್ನ ಮಿಷನ್ನು, ಹೊಲಿಗೆ ಮಿಷನ್. ಈ ಮಿಷನಲ್ಲಿ ಇದು ಸೈಡ್ ಬ್ಯಾಲೆನ್ಸ್ ವೀಲ್ ಅಂತ, ಅದ್ರ ಪಕ್ಕದಲ್ಲಿ ಒಂದು ರಾಡ್ ಥರ ಇದೆ, ಸಣ್ಣ ರಾಡ್ ಥರ ಇದೆ, ಹಾಗೆ ವೀಲ್ ಇದೆ ಸಣ್ಣದು. ಇದರಲ್ಲಿ ಬಾಬಿನ್ ಕೇಸನ್ನು ಇಟ್ಬಿಟ್ಟು ಇದಕ್ಕೆ ದಾರ ಸುತ್ತಕೊಳ್ಳುವಂಥದ್ದು. ಅದು ಹೇಗಂತ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ಇನ್ನು ಇದು ದಾರದ ರೀಲನ್ನು ಇಟ್ಕೊಳ್ಳುವಂಥ ಕಂಬ, ಸ್ಪೂಲ್ ಪಿನ್ ಅಂತಾರೆ. ಹಾಗೆ ಇದು ಕೂಡ ನೋಡಿ ದಾರ ಹಾಕಿಟ್ಕೊಂಡಿದ್ದೀನಿ, ಸ್ಪೂಲ್ ಪಿನ್. ಹಾಗೆ ಇದು ಪ್ರೆಷರ್ ಸ್ಪ್ರಿಂಗ್ ರೆಗ್ಯುಲೇಟರ್ ಅಂತ. ಹಾಗೆ ನೋಡಿ ಇದು ಟೆನ್ಷನ್ ಬಾರ್ ಅಂತ. ಇದು ದಾರ ಲೂಸ್ ಹಾಗೂ ಟೈಟ್, ನಮಗೆ ಎಷ್ಟು ಹೇಗೆ ಬೇಕೋ, ಲೂಸ್ ಬೇಕಾದರೆ ಲೂಸ್, ಟೈಟ್ ಬೇಕಾದರೆ ಟೈಟ್ ಮಾಡ್ಕೊಳ್ಳೋವಂಥ ಸ್ಪ್ರಿಂಗ್ ಇದು ಟೆನ್ಷನ್ ಬಾರ್. ಹಾಗೆ ಇದು ನೀಡಲ್ ಬಾರ್ ಅಂತಾರೆ. ಇದು ನೀಡಲ್ ಬಾರ್, ಇದು ನೀಡಲ್ ಹಾಕುವಂಥದ್ದು. ಹಾಗೆ ಇದು ನೀಡಲ್ ಸ್ಕ್ರೂ, ಇದು ನೀಡಲ್ ಬಾರ್, ಇದು ನೀಡಲ್ ಸ್ಕ್ರೂ. ಹಾಗೆ ಇದು ನೀಡಲ್. ಹಾಗೆ ಇದು ನೀಡಲ್ ಪ್ಲೇಟ್, ಇದು ಸೈಡ್ ಪ್ಲೇಟ್. ಹಾಗೆ ಇದು ಪ್ರೆಷರ್ ಫೂಟ್ ಅಂತಾರೆ. ಹಾಗೆ ಈ ಪ್ರೆಷರ್ ಫೂಟನ್ನು ಬೇರೆ ಬೇರೆ ಥರದ್ದು ಬರುತ್ತೆ, ಅದನ್ನು ಫಿಟ್ ಮಾಡ್ಕೊಳ್ಬೋದು. ಇದನ್ನು ತಕ್ಕೊಂಡು ಹಲವಾರು ಬಗೆಯ ಪ್ರೆಷರ್ ಫೂಟ್ಗಳು ಸಿಗ್ತವೆ, ಚೇಂಜ್ ಮಾಡ್ಕೋಬೋದು. ಈ ಸ್ಕ್ರೂವನ್ನು ತಕ್ಕೊಂಡು ಚೇಂಜ್ ಮಾಡ್ಕೋಬೋದು. ಹಾಗೆ ಈ ಒಳಗಡೆ ಈ ಹಲ್ ಥರ ಕಾಣುತ್ತಲ್ಲ, ಇದನ್ನು ಫೀಡ್ ಡಾಗ್ ಅಂತಾರೆ. ಇದು ಫೀಡ್ ಡಾಗ್. ಹಾಗೆ ಇದು ಫೇಸ್ ಪ್ಲೇಟ್. ಇದು ನೀಡಲ್ ಸ್ಕ್ರೂ, ಇದು ಫೇಸ್ ಪ್ಲೇಟ್. ಹಾಗೆ ಇದು ಮಿಷಿನ್ ಸೈಡಿಗೆ ಇರೋದು ಇವಾಗ. ಹಾಗೆ ಹಿಂಭಾಗಕ್ಕೆ ಬಂದರೆ ಇದು ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಪ್ರೆಷರ್ ಫೂಟ್ ಲಿಫ್ಟರ್. ಅಂದರೆ ಇದನ್ನು ಮೇಲೆ ಕೆಳಗೆ ಎತ್ತೋದು. ಮೇಲೆ ಬೇಕಾದರೆ ಮೇಲೆ ಎತ್ತಿದರೆ ಹೀಗೆ ಇದು ಮೇಲಕ್ಕೆ ಹೋಗುತ್ತೆ. ಬಟ್ಟೆ ಹೊಲಿಬೇಕಾದ್ರೆ ಹೀಗೆ ಕೆಳಗಡೆ ಬಟ್ಟೆಗೆ ಅಟ್ಯಾಚ್ ಮಾಡ್ಕೊಳ್ಳೋದು. ಇದು ಪ್ರೆಷರ್ ಫೂಟ್ ಲಿಫ್ಟರ್. ಇದು ಪ್ರೆಷರ್ ಫೂಟ್ ಲಿಫ್ಟರ್. ಇವಿಷ್ಟು ಮೆಷಿನ್ನಲ್ಲಿ ನಾವು ತಿಳ್ಕೊಳ್ಬೇಕಾಗುವಂಥ ಮುಖ್ಯವಾದ ಪಾರ್ಟ್ಸ್ಗಳು. ಹಾಗೆ ಮೆಷಿನ್ ಆಯಿಲಿಂಗ್ ಎಲ್ಲಿ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ. ನೋಡಿ, ಈ ಬ್ಯಾಲೆನ್ಸ್ ವೀಲ್ ಇದೆಯಲ್ಲ, ಈ ಬ್ಯಾಲೆನ್ಸ್ ವೀಲ್ ಪಕ್ಕದಲ್ಲಿ ಈ ಪ್ಲೇಟ್ ಇದೆಯಲ್ಲ, ಇದರಲ್ಲಿ ಇಲ್ಲಿ ಹೋಲ್ ಕಾಣಿಸ್ತಿದೆಯಲ್ಲ, ಈ ಹೋಲಿಂದ ಈ ಬ್ಯಾಲೆನ್ಸ್ ವೀಲಿನ ಮಧ್ಯದಲ್ಲಿ ಈ ಆಯಿಲಿಂಗನ್ನು ಮಾಡಬೇಕು. ಈ ಬ್ಯಾಲೆನ್ಸ್ ವೀಲ್ ಹೋಲಲ್ಲಿ, ಪಕ್ಕದ ಪ್ಲೇಟ್ನ ಹೋಲಲ್ಲಿ ಹೀಗಿಟ್ಕೊಂಡು ಆಯಿಲ್ ಮಾಡಿದರೆ ಇಲ್ಲಿ ಮಧ್ಯದಲ್ಲಿ ಆಯಿಲಿಂಗ್ ಆಗುತ್ತೆ. ಬ್ಯಾಲೆನ್ಸ್ ವೀಲ್ ಮಧ್ಯಕ್ಕೆ ಆಯಿಲಿಂಗ್ ಆಗುತ್ತೆ. ಹೀಗೆ ನೋಡಲಿ ಕಾಣಿಸ್ತಿದೆ ನೋಡಿ, ಅಲ್ಲಿ ಆಯಿಲಿಂಗ್ ಆದಾಗ ಅದು ವೀಲ್ ಮಧ್ಯಕ್ಕೆ ಹೋಗುತ್ತೆ. ಈಗ ಬ್ಯಾಲೆನ್ಸ್ ವೀಲಿಗೆ ಆಯಿಲಿಂಗ್ ಆಯಿತು. ಅದಾದಮೇಲೆ ಇಲ್ಲಿ ಪಕ್ಕದಲ್ಲಿ ದಾರದ ಕಂಬ ಇರುತ್ತಲ್ಲ, ಅಲ್ಲೇ ಪಕ್ಕದಲ್ಲಿ ಹೋಲ್ ಇರುತ್ತಲ್ಲ, ಈ ಹೋಲಿಗೂ ಆಯಿಲಿಂಗ್ ಮಾಡಬೇಕು. 2 ಹೋಲಿಗೂ ಆಯಿಲಿಂಗ್ ಮಾಡಬೇಕು. ಹಾಗೆ ಇನ್ನು ಮಿಷನಿನ ಇನ್ನೊಂದು ಬದಿಗೆ ಬಂದರೆ ಇಲ್ಲಿ ಹೋಲ್ ಕಾಣುತ್ತಲ್ಲ, ಈ ಸ್ಕ್ರೂ ಮೇಲೆ ಇಲ್ಲಿ ಹೋಲ್ ಕಾಣುತ್ತಲ್ಲ, ಇದಕ್ಕೂ ಆಯಿಲಿಂಗ್ ಮಾಡಬೇಕು. 3ನೇದಾಗಿ, ಈಗ 4ನೇದಾಗಿ ಇಲ್ಲಿಗೂ ಕೂಡ ಆಯಿಲಿಂಗನ್ನು ಮಾಡಬೇಕು. ಹಾಗೆ ಈ ಬೋಲ್ಟ್ ಪಕ್ಕದಲ್ಲಿ ಇಲ್ಲಿ ಕೂಡ ಆಯಿಲಿಂಗ್ ಮಾಡಬೇಕು. ಹೋಲ್ ಇರುತ್ತಲ್ಲ, ಇಲ್ಲಿ ಹೋಲು, ಈ ಹೋಲಿಗೆ ಕೂಡ ಆಯಿಲಿಂಗ್ ಮಾಡಬೇಕು.
ಅಲ್ಲೇ ಪಕ್ಕದಲ್ಲಿ ಈ ಕಡೆ ಇನ್ನೊಂದು ಹೋಲ್ ಇದೆ ನೋಡಿ, ಅದಕ್ಕೂ ಕೂಡ ಆಯಿಲಿಂಗನ್ನು ಮಾಡಬೇಕು. ಹಾಗೆ ಇಲ್ಲಿ ಕೆಳಗಡೆ ಈ ಮಿಷಿನ್ ನೀಡಲ್ ಬಾರ್ ಸ್ಕ್ರೂ ಇದೆಯಲ್ಲ, ಈ ಸ್ಕ್ರೂಗೆ ಕೂಡ ಮಿಷಿನ್ ಆಯಿಲಿಂಗ್ ಮಾಡ್ಕೋಬೇಕು. ಈ ಸ್ಕ್ರೂಯಿಂದ ಇಲ್ಲಿ ಆಯಿಲಿಂಗ್ ಮಾಡಿದರೆ ಕೆಳಗಡೆ ಸೂಜಿಯಿಂದ ಕೆಳಗಡೆ ಹೋಗುತ್ತೆ. ಹಾಗೆ ಇಲ್ಲಿ ಫೀಟಾಗಿ ಈ ಪ್ರೆಷರ್ ಫುಟ್ಟೆಲ್ಲ, ಈ ಪ್ರೆಷರ್ ಫುಟ್ ಮೇಲೆಲ್ಲ ಆಯಿಲಿಂಗ್ ಮಾಡಬೇಕು. ಇನ್ನು ಈ ಮಿಷಿನ್ ಕೆಳಭಾಗದಲ್ಲಿ ಸ್ವಲ್ಪ ಆಯಿಲಿಂಗ್ ಮಾಡೋದಿದೆ ನೋಡಿ. ಮಿಷಿನ್ ಉಲ್ಟಾ ಮಾಡ್ಕೊಂಡಿದ್ದೀನಿ, ಉಲ್ಟಾಗಿದೆ. ಇವಾಗ ಇದರಲ್ಲಿ ಎಲ್ಲೆಲ್ಲಿ ಈ ಸ್ಕ್ರೂ ಇದೆ ನೋಡಿ, ಸ್ಕ್ರೂ ಎಲ್ಲೆಲ್ಲಿದೆ ಅಲ್ಲೆಲ್ಲ ಆಯಿಲಿಂಗ್ ಮಾಡಬೇಕು. 2 ಇಲ್ಲಿ 3 ಈ ಸ್ಕ್ರೂ ಇದ್ದಲ್ಲೆಲ್ಲ ಆಯಿಲಿಂಗ್ ಮಾಡಬೇಕು. ಹಾಗೆ ಈ ಕಡೆ ಕೂಡ ಈ ಸ್ಕ್ರೂ ಇದ್ದಲ್ಲಿ ಆಯಿಲಿಂಗ್ ಮಾಡ್ಕೋಬೇಕು. ಇಲ್ಲಿ ಕೆಳಗಡೆ ಕಾಣಿಸ್ತಿದೆಯಲ್ಲ, ಇಲ್ಲಿ ಕೆಳಗಡೆ, ಹಾಗೆ ಇಲ್ಲೂ ಕೂಡ ಮೇಲ್ಗಡೆ ಈ ಸ್ಕ್ರೂ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ನೋಡಿ. ಇಲ್ಲಿ ಈ ಸ್ಕ್ರೂ ಎಲ್ಲೆಲ್ಲಿದೆಯಾ ಇಲ್ಲಿ ಈ ಕಡೆ 3 ಕಡೆ, ಹಾಗೆ ಈ ಕಡೆ ಕೂಡ 3 ಕಡೆ ಈ ಸ್ಕ್ರೂ ಎಲ್ಲೆಲ್ಲಿದೆಯಾ ಅಲ್ಲೆಲ್ಲ ಆಯಿಲಿಂಗ್ ಆಗಬೇಕು. ಹಾಗೆ ಇನ್ನೊಂದಿದೆ, ಇಲ್ಲಿ ಈ ಬಾಕ್ಸ್ ಥರ ಇದೆಯಲ್ಲ, ಇಲ್ಲಿ ಸ್ಕ್ರೂ ಇದೆ. ಈ ಸ್ಕ್ರೂವನ್ನು ತಕ್ಕೊಂಡ್ರೆ ಇದು ಪ್ಲೇಟ್ ಥರ ಕಳಚುತ್ತೆ. ಇದರೊಳಗೆ ಗ್ರೀಸನ್ನು ತುಂಬಿ ಇಡಬೇಕು. ಗ್ರೀಸ್ ಖಾಲಿ ಆದಂಗೂ ಒಂದು 6 ತಿಂಗಳಿಗೊಮ್ಮೆ ಅಥವಾ 3 ತಿಂಗಳಿಗೊಮ್ಮೆ ಗ್ರೀಸ್ ಖಾಲಿ ಆಗಿದೆಯಾ ಇಲ್ವ ಅಂತ ನೋಡಿಕೊಂಡು ಗ್ರೀಸನ್ನು ತುಂಬಿಸಬೇಕು. ಇದು ಆಯಿಲಿಂಗ್ ವಿಧಾನ. ಅದು ಇನ್ನೊಂದು ಸರಿ ನಾನು ತೋರಿಸ್ತೀನಿ ಈ ಪ್ಲೇಟ್ ತೆಗೆದು ಗ್ರೀಸ್ ಹಿಂಗೆ ಜಿಪ್ಸೋದಂತ. ಈ ಗ್ರೀಸ್ ತಿಂಬೋದು ಹೈ ಸ್ಪೀಡ್ ಮಿಷನಿಗೆ ಮಾತ್ರ, ಸಣ್ಣ ಮಿಷನಲ್ಲಿರಲ್ಲ. ಹೈ ಸ್ಪೀಡ್ ಮಿಷನಿಗೆ ಮಾತ್ರ ಬಾಕ್ಸ್ ತೆಗೆದು ಗ್ರೀಸ್ ಇದೆಯಾ ತಾಡಿ ಒಂದು 3 ತಿಂಗಳಿಗೊಮ್ಮೆ ಆದರೂ ಚೆಕ್ ಮಾಡಿಕೊಂಡು ಖಂಡಿತ ತುಂಬಿಸ್ಬೇಕು. ಅದಕ್ಕೆ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾಯಿದ್ದೀನಿ. ನನ್ನ ಮಾತಲ್ಲಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತಾ, ನನ್ನ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು.